ಕೊನೆ ಮುಹೂರ್ತ ಕಾರ್ಯಕ್ರಮ ಈಗ ತಾನೇ ನೆರವೇರಿದೆ. 9:30 ಆಗಿದೆ. ಇನ್ನು 10ನೇ ತಾರೀಕಿಂದ 20ನೇ ತಾರೀಕುವರೆಗೆ ಜಾತ್ರೋತ್ಸವ ನಡೀಲಿಕ್ಕಿದೆ. ಈ ಸಲ ನಮ್ಮ ಕಮಿಟಿಯವರು ಭಕ್ತಾದಿಗಳ ಸಹಾಯದಿಂದ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಅಂದರೆ ಊಟ ಅನ್ನ ಸಂತರ್ಪಣೆ ಮಾಡುವಾಗ ಗೊಂದಲಗಳಾಗಬಾರ್ದು. ಕೆಲವರು ಮಕ್ಕಳನ್ನು ಹಿಡ್ಕೊಂಡು ಗಂಟೆ ಕಟ್ಟಲೆ ಕ್ಯೂಯಲ್ಲಿ ಕಾಯುವುದನ್ನು ನಾವು ನೋಡ್ತೇವೆ. ಹಿರಿಯರು ಬಂದು ಊಟ ಮಾಡಲಿಕ್ಕೆ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿದ್ದರೂ ಕೂಡ ಅವರಿಗೆ ತಗೊಳ್ಳಿಕ್ಕೆ ಆಗುವಂಥ ಸಂಗತಿಗಳಿರಲಿಲ್ಲ. ಅದಕ್ಕಾಗಿ ಅಷ್ಟು ಕೌಂಟ್ರ್ಗಳನ್ನು ಹೆಚ್ಚು ಮಾಡಿ ಒಂದು ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಿ ನಮ್ಮ ದೇವಸ್ಥಾನದ ಎದುರು ಭಾಗದಲ್ಲಿ ಈ ಸಲ ಅನ್ನ ಸಂತರ್ಪಣೆಯನ್ನು ಸುಮಾರು 7-8 ಸಾವಿರ ಜನರಿಗೆ ಒಂದು ಸಮಯದಲ್ಲಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಉಳ್ಳಾಲ್ತಿ ಬರುವಾಗ ಹೆಚ್ಚಿನ ಸುಡು ಮದ್ದಿನ ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ನಮ್ಮ ಈಶ್ವರ ಭಟ್ರು ಮತ್ತು ಅವರ ತಂಡ. ಈಶ್ವರ ಭಟ್ರು ಬೆಳಿಗ್ಗೆ ದೇವಸ್ಥಾನಕ್ಕೆ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಅವರು ಮತ್ತೆ ಹೋಗೋದು ರಾತ್ರಿ 10 ಗಂಟೆಗೆ. ಪೂರ್ತಿ ಇಡೀ ತಂಡ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಕಳೆದ ವರ್ಷ ಈಗ ಹೇಳಿದರು, ಸುಡು ಮದ್ದು ಮಾಡುವಾಗ 8 ಲಕ್ಷ ರೂಪಾಯಿ ಟೆಂಡರ್ ಕೊಟ್ಟಿದ್ದೆವು. ಈ ಸಲ ಭಕ್ತರ ವತಿಯಿಂದ ದುಡ್ಡನ್ನು ಕಲೆಕ್ಷನ್ ಮಾಡಿ ಅದರಿಂದ ಸುಡುಮದ್ದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ದೇವಸ್ಥಾನಕ್ಕೆ ಸುಮಾರು 8 ಲಕ್ಷ ರೂಪಾಯಿಯ ಹಣದ ಉಳಿಕೆ ಆಗ್ತದೆ. ದೇವಸ್ಥಾನದಲ್ಲಿ ಎಲ್ರಿಗೂ ಸಾರ್ವಜನಿಕರಿಗೆ ಏನು ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೇಕಾದಷ್ಟು ದುಡ್ಡು ಬಂದು ಬೀಳ್ತದೆ, ಬೇಕಾದಷ್ಟು ದುಡ್ಡು ಇದೆ. ಕೆಲವರು ಹೇಳ್ತಾರೆ ಹುಂಡಿಗೆ ದುಡ್ಡು ಹಾಕಬೇಡಿ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹಾಕಿದಂಥ ಹುಂಡಿಯ ದುಡ್ಡು ಆ ದೇವರಿಗೆ ಸಲ್ಲುತ್ತದೆ, ಬೇರೆ ಎಲ್ಲಿಯೂ ಹೋಗುವುದಿಲ್ಲ, ಎಂಡೋಮೆಂಟ್ ಇಲಾಖೆಗೆ ಹೋಗುವುದಿಲ್ಲ, ಸರಕಾರಕ್ಕೆ ಹೋಗುವುದಿಲ್ಲ. ಅದು ಆ ದೇವರ ಅಭಿವೃದ್ಧಿಗೆ, ಜೀರ್ಣೋದ್ಧಾರಕ್ಕೆ, ದೇವರ ಕೆಲಸಕ್ಕೆ ಅದು ಸಲ್ತದೆ. ಅದರಿಂದ ಭಕ್ತಾದಿಗಳ ಹತ್ರ ಸಂಶಯ ಬೇಡ. ನೀವು ಹಾಕಿರುವಂಥ ದುಡ್ಡು ನೀವು ನಂಬಿರುವಂಥ ದೇವರ ಅಭಿವೃದ್ಧಿಗೆ ಸಲ್ತದೆ. ನಾವು ಹೇಳುವಂಥದ್ದು, ದೇವಸ್ಥಾನದಲ್ಲಿ ಸುಮಾರು 20-30 ಲಕ್ಷ ರೂಪಾಯಿವರೆಗೆ ಒಂದು ತಿಂಗಳಿಗೆ ಇಲ್ಲಿ ಬೇರೆ ಬೇರೆ ಸೇವೆಯಿಂದ ಕಾಣಿಕೆ ಹುಂಡಿಯಿಂದ ದುಡ್ಡು ಬರ್ತದೆ. 32 ಲಕ್ಷ ರೂಪಾಯಿ ಖರ್ಚಿದೆ. 2 ಲಕ್ಷ ರೂಪಾಯಿ ಉಳಿತಾಯದಿಂದಲೇ ತೆಗೆಯುವಂಥ ಕೆಲಸ, ಅಲ್ಲಿ ಶಾರ್ಟೇಜ್ ಇರುವಂಥ ಕೆಲಸಗಳು ನಡೀತಾ ಇದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಜೀರ್ಣೋದ್ಧಾರದ ಕೆಲಸಗಳಾಗಿ ಭಕ್ತರ ಸಹಾಯ ಇದೆ. ಭಕ್ತರೇನು ಕಡಿಮೆ ಆಗಲಿ. ಕಳೆದ ವರ್ಷ ರಥ ಸೇವೆ 120-130 ಬರೀ 68 ಖಾಲಿ ಇರುತ್ತೆ. ಈ ಸಲ 135ವರೆಗೆ ಆಗಿದೆ. ಇನ್ನೂ ಆಗ್ಬೋದು. ನಾವು ಯಾವ ರೀತಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತೀವಿ, ಜನ ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೂಡ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ನಾವು ಒಂದು ಅಂದಾಜನ್ನು ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 25 ಜನರ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು, ತಂಡವನ್ನು ಪಕ್ಷಾತೀತವಾಗಿ ಮಾಡಿದ್ದೀವಿ. ಆ ಪಕ್ಷ ಈ ಪಕ್ಷ ಅಂತ ನೋಡಲಿಲ್ಲ, ಎಲ್ಲ ಉದ್ಯಮಗಳನ್ನು ಅದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಒಟ್ಟು ನಮ್ಮ ಕಲ್ಪನೆಗಳನ್ನು ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು. ಆ ಮುಖಾಂತರ ದೇವಸ್ಥಾನಕ್ಕೆ ಇಲ್ಲಿ ಆಗಬೇಕಂತ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು. ಈ ಹಿಂದೆ ಏನು ಮಾಡ್ತಾಯಿದ್ರು, ಯಾರಾದರೂ ಒಬ್ಬ ಅಧ್ಯಕ್ಷ ಆದರೆ ಅವರಿಗೆ ಬೇಕಾಗೋ, ಇಲ್ಲಿ ನೋಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ನಾನೀಗ ನೋಡಿದೆ, ಇನ್ನೂ ಓಪನೇ ಆಗಲಿಲ್ಲ, ಬಾಗಿಲೇ ತೆಗೆದಿಲ್ಲ. ಇಂಥ ಆಲೋಚನೆಗಳು ಬಂದರೆ ಭಕ್ತರು ಹಾಕುವಂಥ ಹಣ ಅದು ವೇಸ್ಟ್ ಆಗಬಾರ್ದು. ಅದಕ್ಕೆ ನಾವು ಈ ಸಲ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ. ಏನು ಯಾರು ಸಮಿತಿ ಬರಲಿ, ಯಾರು ಇಲ್ಲಿ ದೇವಸ್ಥಾನಕ್ಕೆ ಯಾರಿಗೆ ಆ ಮಹಾಲಿಂಗೇಶ್ವರ ಅಧಿಕಾರವನ್ನು ಕೊಡ್ತಾರೆ, ಅವರು ಎಲ್ಲರೂ ಭಕ್ತಾದಿಗಳ ಹಣವನ್ನು ವ್ಯವಸ್ಥಿತವಾಗಿ ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಮಾಡಬೇಕು. ಒಬ್ಬ ಅಧ್ಯಕ್ಷ ಆದರೆ ಒಂದು ಮೇಲುಗಡೆ ಕಟ್ಟೋದು, ಆನಂತರ ಬೀಗ ಹಾಕಿ ಅವನು ಹೋಗೋದು, ಇನ್ನೊಬ್ಬ ಬರೋದು, ಅದಕ್ಕೆ ಅವಕಾಶಗಳು ಮುಂದಿನ ದಿವಸಗಳಿಲ್ಲ. ದೇವಸ್ಥಾನದ ಜಾಗವನ್ನು ಯಾರು ಅತಿಕ್ರಮಣ ಮಾಡಿದ್ದಾರೆ, ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು, ನೀವು ನಿಮಗೆ ಸಮಯಾವಕಾಶಗಳನ್ನು ಕೊಡ್ತೇವೆ. ನೀವು ನಿಮ್ಮ ವಿಚಾರಗಳನ್ನು ಮಾಡಿಕೊಂಡು ದೇವಸ್ಥಾನದ ಜಾಗವನ್ನು ದಯಮಾಡಿ ದೇವಸ್ಥಾನಕ್ಕೆ ಬಿಟ್ಟುಕೊಡ್ಬೇಕು. ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಮಾತ್ರ ಅಲ್ಲ, ಎಲ್ಲೆಲ್ಲಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವಸ್ಥಾನದ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದನ್ನು ಇಷ್ಟುವರೆಗೆ ಯಾವ ಒಬ್ಬನು ಕೂಡ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾಯಿದ್ರು. ದೇವಸ್ಥಾನದ ಜಾಗದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದನ್ನು ದೇವಸ್ಥಾನಕ್ಕೆ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಸರ್ಕಾರ ಕೂಡ ಈ ಸಲ ಬಜೆಟ್ಟಿನಲ್ಲಿ ಅನೌನ್ಸ್ ಮಾಡಿದೆ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಎಲ್ಲ ದೇವಸ್ಥಾನಗಳ ಜಾಗವನ್ನು ಸರ್ವೆ ಮಾಡಬೇಕು. ಆ ಮೂಲಕ ಅತಿಕ್ರಮಣದ ಜಾಗವನ್ನು ವಾಪಸ್ ಪಡ್ಕೊಳ್ಬೇಕು. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗಗಳೇನಿದೆ ಅದನ್ನು ನಾವು ಅಭಿವೃದ್ಧಿ ಮಾಡಿ ಅದರಲ್ಲಿ ಕಮರ್ಷಿಯಲು ಬಾಕಿದನ್ನು ಮಾಡಿದರೆ ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ಉತ್ಪತ್ತಿ ಆ ಜಾಗದಿಂದ ದೇವಸ್ಥಾನಕ್ಕೆ ಬರ್ತದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕೆಲವರೆಲ್ಲ ಅಡ್ವಾನ್ಸ್ ರಿಸಿಟಿಗಳನ್ನು ತಗೊಂಡು ಹೋದದ್ದು ಇಲ್ಲಿದೆ.
ಅಡ್ವಾನ್ಸ್ ರಿಸಿಟ್ 3 ವರ್ಷದ ಹಿಂದಿನ ರಿಸಿಟು ಬಾಡಿಗೆಗಳು 1,000 ರೂಪಾಯಿ ಬಾಡಿಗೆಯನ್ನು ಕೊಟ್ಟದಿದೆ. ಅವರಿಗೆಲ್ಲ ಡೈರೆಕ್ಷನ್ ನಿರ್ದೇಶನ ಮಾಡಿದ್ದೀನಿ. ಯಾರಾದರೂ ಇನ್ನೂ ರಸೀದಿಗಳನ್ನು ಇಲ್ಲಿ ಕೊಟ್ಟರೆ ಅಡ್ವಾನ್ಸ್ ರಸೀದಿ ಅವರ ಮೇಲೆ ಕೇಸು ರಿಜಿಸ್ಟರ್ ಮಾಡ್ತೀವಿ. ಅದರಿಂದ ಮುಂದಿನ ದಿವಸಗಳಲ್ಲಿ ಜಾತ್ರೆಗಳಾಗಬೇಕು, ದೇವಸ್ಥಾನದ ಅಭಿವೃದ್ಧಿ ಆಗಬೇಕು, ಜನರ ಕಲ್ಪನೆ ಏನಿದೆ ಅದರ ಪ್ರಕಾರ ಕೆಲಸ ಮಾಡೋ ಮಹಾಲಿಂಗೇಶ್ವರ ಯಾವ ರೀತಿ ನಮಗೆ ಒಳ್ಳೆಯದು ಮಾಡಬೇಕು ಈ ಥರ ಮಾಡುವಂಥ ನಮ್ಮ ಮನಸ್ಸಿಗೆ ದೇವರು ಹೇಳ್ತಾರ ಅದನ್ನು ಪ್ರಶ್ನಾ ಮೂಲಕ ಚಿಂತನೆ ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಿಗೂ ತೊಂದರೆ ಮಾಡುವ ಮನಸ್ಸುಗಳು ನಮ್ಮ ಹತ್ರ ಇಲ್ಲ. ಇಷ್ಟು ವರ್ಷ 40-50 ವರ್ಷ ಅವರವರು ಜಾಗದಲ್ಲಿ ಅನುಭವವನ್ನು ಮಾಡಿದ್ದಾರೆ, ಒಳ್ಳೆಯದಾಗಿದ್ದಾರೆ, ದುಡ್ಡನ್ನು ಮಾಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಅವರನ್ನು ಬಿಟ್ಟುಕೊಡುವಂಥ ಕೆಲಸ ಎಲ್ಲ ಒಪ್ಪಿಕೊಂಡು ಕೊಡ್ತಾ ಇದ್ದಾರೆ. ಅವ್ರ ಹತ್ರ ನಾವು ವಿನಂತಿ ಮಾಡಿಕೊಳ್ಳುವುದು ಈ ಸಲ ಜಾತ್ರೆಯನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲ ರಾಜ್ಯದ ಬೇರೆ ಬೇರೆ ಭಾಗದಿಂದ ಭಕ್ತಾದಿಗಳು ಬರುವವರು, ಅಲ್ಲಿ ರಶ್ ಇದೆ, ಹೋಗುವುದು ಹೇಗೆ, ಅದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಅವರು ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ, ಎಲ್ಲ ವ್ಯವಸ್ಥೆ ಮಾಡಿ ದೇವರ ದರ್ಶನ ಮಾಡಿ ಕುಟುಂಬ ಸಮೇತರಾಗಿ ದೇವರ ಪ್ರಸಾದ ಸ್ವೀಕಾರ ಮಾಡಿ ಹೋಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳನ್ನು ತಮ್ಮ ಮೂಲಕ ಈ ಜಾತ್ರೆಗೆ ಬರಬೇಕು, ದೇವರ ಆಶೀರ್ವಾದವನ್ನು ಪಡಿಬೇಕಂತ ಕೇಳ್ಕೊಳ್ತೇವೆ. ಶಾಸಕರ ಮಾರ್ಗದರ್ಶನದಲ್ಲಿ ಉದಾಹರಣೆಗೆ ಮೊನ್ನೆ ನಾವು ಆಮಂತ್ರಣ ಕೊಡುವ ದಿವಸ ಎಲ್ಲ ಬ್ಯಾಂಡು ವಾಲಗಿದರ ವ್ಯವಸ್ಥೆ ಎಲ್ಲ ಮಾಡಿದ್ದೆವು. ಆಗ ಶಾಸಕರು ಹೇಳಿದರು, ಬೇಡ ಪೇಟೆ ಎಲ್ಲ ಈಗ ಕಂಡಪಟ್ಟೆ ಬಿಸಿಲುಂಟು, ಪೇಟೆಯಲ್ಲೆಲ್ಲ ಯಾರಿಗೂ ವರ್ತಕರಿಗೆ ಮತ್ತು ಗ್ರಾಹಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ರಸ್ತೆ ಎಲ್ಲ ಬ್ಲಾಕ್ ಆಗಬಾರ್ದು, ಆ ರೀತಿಯಲ್ಲಿ ಆಮಂತ್ರಣ ಕೊಡಬೇಕು. ಅಂದರೆ ಈಚೆ ಬದಿಯಲ್ಲಿ 10 ಜನ, ಆಚೆ ಬದಿಯಲ್ಲಿ 10 ಜನ, ದರ್ಬೆಯಿಂದ ಸುರದು ಬಳುವರಿಯವರಿಗೆ ಅಷ್ಟು ಡೀಸೆಂಟಲ್ಲಿ ನೀವು ಆಮಂತ್ರಣ ಪ್ರತಿ ಕಡೆ ಮುಟ್ಟಿಸುವಂಥ ಕೆಲಸ ಮಾಡಬೇಕೇ ವಿನ ಆಡಂಬರ ಬೇಡ ಅಂತ ಹೇಳುವ ಮಾತನ್ನು ಹೇಳಿದರು. ಹಾಗೆ ಯಾವುದೇ ಒಂದು ಸದ್ದು ಗಿದ್ದಲೆ ಇಲ್ಲದೆ ಬಹಳ ಅಚ್ಚುಕಟ್ಟು ವ್ಯವಸ್ಥೆ ರೂಪದಲ್ಲಿ ನಾವು ಆಮಂತ್ರಣವನ್ನು ಪೇಟೆಯ ಬದಿಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಅವು ಮೊನ್ನೆ ಹೇಳಿದರು, ಉಳ್ಳಾಲ್ತಿ ಬರುವ ಹೊತ್ತಲ್ಲಿ ಮಹಾಲಿಂಗೇಶ್ವರ ದೇವರು ಎದುರುಗೊಂಬ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷತೆ ಕಾಣಬೇಕಂತೇಳಿ. ವಿಶೇಷತೆ ಅಂತೇಳಿ ನೋಡಿ, ಅಲ್ಲಿ ಮೊನ್ನೆ ಆಫೀಸನ್ನು ತೆರವುಗೊಳಿಸಿ ಒಂದು ಅಗಲ ಮಾಡುವ ವ್ಯವಸ್ಥೆ, ಮತ್ತು ಆ ಸಂದರ್ಭದಲ್ಲಿ ಒಂದು ಹೊಸತನದ ಸಿಡಿಮದ್ದು, ಯಾವುದೇ ಶಬ್ದ ಇಲ್ಲದೆ ಶಾರ್ಟ್ಗಳೆಲ್ಲ ಜಾಸ್ತಿ ಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಕಳದ ಸೋನಿಯವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮತ್ತೆ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಸಾಗಬೇಕು. ಯಾವುದೇ ಒಂದು ಪ್ರಸಾದ ಕೊಡುವಲ್ಲಿ ಆಗಲಿ, ಊಟದ ವ್ಯವಸ್ಥೆ ಕೊಡುವಾಗಲಿ ಕ್ಯೂ ನಿಂತುಕೊಂಡು ಹೆಂಗಸರೆಲ್ಲ ಹೆಚ್ಚು ಹೊತ್ತು ನಿಲ್ಲುವಂತೆ ಆಗಬಾರ್ದು. ತಕ್ಷಣ ಅದಕ್ಕೆ ಪ್ರಸಾದವನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಕೊಡಬೇಕಂತೇಳಿ ಶಾಸಕರು ನಮಗೆ ಹೇಳಿದ್ದಾರೆ. ಅವರು ಬೆಂಗಳೂರಲ್ಲಿ ಇರಲಿ, ಎಲ್ಲೇ ಇರಲಿ, ಅವರು ಹೆಜ್ಜೆ ಹೆಜ್ಜೆಗೂ ನಮಗೆ ಇದು ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ, ಅವರು ನಿದ್ದೆ ಮಾಡೋದಿಲ್ಲ ಅಂತ ಪ್ರತಿ ಕಡೆಯೂ ಕೂಡ ಈಶ್ವರ ಪತ್ರಿಕೆಯವರಿಗೆ ಯಾರಿಗೂ ನೀವು ಮೊನ್ನೆ ನನಗೊಂದು ಸ್ವಲ್ಪ ಪಿರಿಪಿರಿ ಮಾಡಿದರು ಆಮಂತ್ರಣ ಬಿಡುಗಡೆ ಮಾಡುವಾಗ. ಯಾಕೆ ಅದು ನಿನ್ನ ಮನೆ ಹಬ್ಬವ, ನಿಮ್ಮದು ಇದು ಊರಿದಲ್ವಾ, ದೇವಸ್ಥಾನ ಅಲ್ವಾ, ಎಲ್ರಿಗೂ ಹೇಳಿ ಮಾಡಬೇಕು. ಹಾಗೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಾಸಕರು ನಮ್ಮ ಪ್ರತಿಯೊಂದು ಇಲ್ಲಿನ ದೇವಸ್ಥಾನದ ವಿಷಯದಲ್ಲಿ ಆಗು ಹೋಗುವ ವಿಷಯದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯನ್ನು ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಹಾಗೆ ಕೂಡ ನಮಗೆ ಪ್ರತಿಯೊಂದು ಕೂಡ ಭಕ್ತರು ಎಷ್ಟು ಸ್ಪಂದಿಸ್ತಾರೆ ಅಂತ ಹೇಳಿದರೆ, ವರ್ಷಕ್ಕೆ ನೋಡಿ ನೀವು ಇಲ್ಲಿ ಟೆಂಡರ್ ಹಾಕಿ 8 ಲಕ್ಷ ರೂಪಾಯಿಯ ಸಿಡಿಮದ್ದು ಓಡಿಸುವಂಥ ಕೆಲಸ 8 ಲಕ್ಷ ನಾನು ಟೆಂಡರಲ್ಲಿ ನೋಡಿದೆ. ಎಷ್ಟು ಹೊಡಿತದೆ ಅಂತ ನಿಮಗೆ ಗೊತ್ತುಂಟು. ಆದರೆ ಈ ಸಲ ಭಕ್ತರಿಂದ ನಾವು ಹಣವನ್ನು ಸಂಗ್ರಹಿಸಿ ಸಿಡಿಮದ್ದಿನ ವ್ಯವಸ್ಥೆ ಮಾಡ್ತೇವೆ. ಅದು ಏನು ತಾನು ಅಂತೇಳಿ ನಿಮಗೆ ಜಾತ್ರೆ ಮರು ದಿವಸ ಗೊತ್ತಾಗ್ತದೆ. ಅದಲ್ಲದೆ 8 ಲಕ್ಷ ಉಳಿತಾಯ ಆಗ್ತದೆ, ದೇವಸ್ಥಾನಕ್ಕೆ 8 ಲಕ್ಷ ಉಳಿತಾಯ ವ್ಯವಸ್ಥೆ ಆಗ್ತದೆ. ಕಳೆದ ಸಲ 68 ಬ್ರಹ್ಮರಥ ಸೇವೆ ಇತ್ತು, ಈ ಸತಿ 200ರ ಹತ್ರ, ಈಗ 135 ಆಗಿದೆ. ಅಂದರೆ ಇದರ ಭಕ್ತರು ಯಾವಾಗಲೂ ಇಲ್ಲಿ ವ್ಯವಸ್ಥೆ ಮಾಡುವಾಗ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಈಗ ವಿಶ್ವಾಸ ಉಂಟು. ಅಶೋಕ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ದೇವಸ್ಥಾನ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಅನ್ನದಾನ ವ್ಯವಸ್ಥೆ ಪ್ರತಿಯೊಂದು ಕೂಡ ನುಗ್ಗುಲಿಲ್ಲದೆ ವ್ಯವಸ್ಥಿತ ರೂಪದಲ್ಲಿ ಸಾಗ್ತಾರೆ ಅಂತ ಹೇಳಿ ಭಕ್ತರಿಗೆಲ್ಲ ಗೊತ್ತಾಗಿದೆ. ಆದ ಕಾರಣ ಭಕ್ತರ ದೇಣಿಗೆಗಳು, ಸೇವೆಗಳು, ಸಂಖ್ಯೆಗಳು ಎಲ್ಲ ದಿವಸದಿಂದ ದಿವಸಕ್ಕೆ ಹೆಚ್ಚು ಆಗ್ತಾ ಇದೆ. ಇದು ಎಲ್ಲ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಮತ್ತು ಅಶೋಕ್ ರವಿಯವರ ಮಾರ್ಗದರ್ಶನದಲ್ಲಿ ಭಕ್ತರ ಸಹಕಾರದಿಂದ ಅಂತ ಹೇಳ್ತೇನೆ. ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಲಿ, ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ಬಾಯಾರಿಕೆ ವ್ಯವಸ್ಥೆ ಮಾಡಿದ್ದೇನೆ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.